ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಆ ಶಿವ ಒಳ್ಳೇದು ಮಾಡಲಿ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದೆ. 5 o'clockಗೆಲ್ಲ ನಾನು ಇದ್ದೆ. ಆಚೆ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಇಷ್ಟು ಪೀಸ್ ಆಗಿತ್ತು. ಒಂಚೂರು ಸೌಂಡ್ ಇರಲಿಲ್ಲ ಮತ್ತು ಕೋಲ್ಡ್ ಇರಲಿಲ್ಲ. ಒಂಚೂರು ಚಳಿ ಆಗ್ತಾ ಇರಲಿಲ್ಲ. ನನಗೆ ಬೆಳಗ್ಗೆನೇ ಸೆಕೆ ಫೀಲ್ ಆಗ್ತಿತ್ತು. ಇನ್ನು ಸಮ್ಮರ್ ಹೆಂಗಿರುತ್ತೋ ಅಂತ ಭಯ ಆಗ್ತಿದೆ ಇವಾಗಲೇ. ನಮ್ಮನೆ ಹತ್ರ ಅಂತೂ ಫುಲ್ ಬಿಸಿಲು, ಮುಂದೆ ಶೀಟ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಡೋರ್ ಹತ್ರನೇ ಬಿಸಿಲು ಬರುತ್ತೆ. ನಾವು ಹೇಗೆ ಏನು ಇರಬೇಕೋ ಗೊತ್ತಾಗ್ತಿಲ್ಲ. ಬೆಳಗ್ಗೆ ನಾನು ಎದ್ದಾಗ ಕ್ಯಾಟ್ ಬಂದಿತ್ತು. ನಾನು ಕ್ಯಾಟ್ನ ಕರಿತಾ ಇದ್ದೀನಿ, ಬಟ್ ಅದು ಬರಲಿಲ್ಲ. ಸೊ ಹಾಗೆ ತಂಪಾಗಿತ್ತಲ್ಲ, ಸರಿ ಆಚೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಚೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನು ನೈಟೇ ಆಚೆ ಬಾಗಿಲೆಲ್ಲ ತೊಳೆದಿದ್ದೆ. ಯಾಕಂದರೆ ಅಷ್ಟು ದೊಡ್ಡ ಸ್ಪೇಸ್ನ ಬೆಳಗ್ಗೆ ಎದ್ದು ನಾನು ತೊಳೆದು ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ನೈಟೇ ಎಲ್ಲ ಆಚೆ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಮಾರ್ನಿಂಗ್ ಬೇಗ ಎಲ್ಲ ಕೆಲಸ ಮುಗ್ಸೋಕ್ಕಾಯಿತು. ಕ್ಯಾಟ್ ನೋಡಿ ಅಲ್ಲೇ ಕೂತಿದೆ, ಎಲ್ಲೂ ಹೋಗಿಲ್ಲ. ಅದಾದಮೇಲೆ ನನ್ನ ಮಗಳು ಕೂಡ ಇದ್ಲು. ನಾನು ನೆಲ ಒರೆಸಿ ಆಮೇಲೆ ನನ್ನ ಮಗಳನ್ನ ಎಬ್ಬಿಸ್ದೆ. ಯಾಕಂದರೆ ಅವಳಿಗೂ ಸ್ನಾನ ಮಾಡಿಸ್ಬೇಕಿತ್ತು. ತಲೆ ಸ್ನಾನ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅವಳಿಗೂ ಬೇಗ ಎಬ್ಬಿಸ್ದೆ. 5:30ಗೆಲ್ಲ ಅವಳು ಎದ್ಲು. ಎದ್ಮೇಲೆ ಪಾಪ ಅವಳು ಇಳಿತಾ ಇರಲಿಲ್ಲ ಕೆಳಗಡೆ, ಇನ್ನು ಆ ನಿದ್ದೆ ಮಂಪ್ರಲ್ಲೇ ಇದ್ಲು. ಹಾಗೂ ಅವಳಿಗೆ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ. ಹಾಗಾಗಿ ಚಿನ್ನಿ ಮಾಮಿ ಹೋಗೋಣ, ಹೊಸ ಡ್ರೆಸ್ ಹಾಕ್ತೀನಿ ಅಂತ ಎಲ್ಲ ಹೇಳಿ ಪೂಸಿ ಹೊಡೆದು ಅದಾದಮೇಲೆ ಅವಳಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡೋದ್ರೆ ಫುಲ್ಲು ಆಟ ಆಡ್ಕೊಂಡು ಸ್ನಾನ ಮಾಡಿದ್ಲು ಖುಷಿಯಾಗಿ. ಬಟ್ ಇವಾಗ ನೋಡಿ ಇಳಿತಾನೇ ಇಲ್ಲ. ಅದಾದಮೇಲೆ ಸ್ನಾನ ಮಾಡ್ಕೊಂಬಂದ್ಮೇಲೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಪಿನ್ ಹಾಕೋಣ, ಲೂಸ್ ಇದೆ. ಇಲ್ಲಿ ಲೂಸ್ ಐತೆ, ಬಿದೋಗುತ್ತೆ. ಓಕೆ, ಹಾಯ್ ಹೇಳಿ, ಹಾಯ್ ಹೇಳಿ. ಬಿದೋಗ್ತೈತೆ. ಹಿಂಗೆ ಹಿಡ್ಕೊಂಡು ವಾಕ್ ಮಾಡಬೇಕು. ಓಕೆ, ನಾನು ರೆಡಿ ಆಗ ನಂದು ನನ್ನ ಮಗಳದು ಇಬ್ಬರದ್ದು ಸ್ನಾನ ಆದಮೇಲೆ ಅವಳಿಗೆ ರೆಡಿ ಮಾಡಿ ಅವ್ರ ಪಪ್ಪ ಜೊತೆ ಕಳಿಸ್ದೆ ಆಟ ಆಡಲಿ ಅಂತ. ಸೊ ಅಷ್ಟೊತ್ತಿಗೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಇನ್ನೊಂದು ಸಿಂಪಲ್ ಮೇಕಪ್ ಅಷ್ಟೇ, 5 ಮಿನಿಟ್ಸ್ಗೆಲ್ಲ ಮುಗ್ದೋಗ್ಬಿಡುತ್ತೆ. ನಾನು ಯಾವ ಫೌಂಡೇಶನು ಕನ್ಸೀಲರ್ ಏನೂ ಯೂಸ್ ಮಾಡೋದಿಲ್ಲ. ಸಿಂಪಲ್ ನಂದು ಗೋ ಟು ಮೇಕಪ್ ಅಂದರೆ ಹೀಗೇ. ನಾನು ಏನೇನು ಯೂಸ್ ಮಾಡ್ತೀನಿ ಅಂದರೆ ಫಸ್ಟು ಟೋನರ್ ಹಾಕ್ಕೊಳ್ತೀನಿ. ಟೋನರ್ ಆದಮೇಲೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ಅದೇ ಬೇಸು ನಂದು. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಅದೊಂದು ಎಕ್ಸ್ಟ್ರಾ ಗ್ಲೋ ಬರುತ್ತೆ ನೋಡಿ, ಎಷ್ಟು ಚೆಂದ ಕಾಣ್ತಿದೆ ಫೇಸ್ ಅಂತ. ಸೊ ಅಷ್ಟೇ ನಾನು ಅಪ್ಲೈ ಮಾಡೋದು. ಯಾಕಂದರೆ ನನಗೆ ಬಿಸಿಲಿಗೆ ಹೋದರೆ ತುಂಬ ರೆಡ್ನೆಸ್ ಸ್ಟಾರ್ಟ್ ಆಗುತ್ತೆ ಕೆನ್ನೆ ಮೇಲೆಲ್ಲ. ಹಾಗಾಗಿ ನಾನು ಏನೂ ಜಾಸ್ತಿ ಅಪ್ಲೈ ಮಾಡಲ್ಲ. ಮದುವೆ ಏನಾದರೂ ಇದ್ದರೆ, ರಿಸೆಪ್ಷನ್ಗೆ ಆ ಥರ ಏನಾದರೂ ಇದ್ದರೆ ಅಷ್ಟೇ ನಾನು ಚೂರು ಲೈಟಾಗಿ ಮೇಕಪ್ ಮಾಡೋದು. ಈ ಥರ ಎಲ್ಲ ನಾರ್ಮಲಾಗಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂದರೆ ನಂದು ಇಷ್ಟೇ ಮೇಕಪ್ಪು. ಸನ್ಸ್ಕ್ರೀನ್ ಹಚ್ಚಾದ್ಮೇಲೆ ಮಾಯಿಶ್ಚರೈಸ್ ಆದಮೇಲೆ ನಾನು ಮಾಯಿಶ್ಚರೈಸರ್ ಹಚ್ಚಾದ್ಮೇಲೆ ನಾನು ಮಸ್ಕಾರ ಹಾಕ್ಕೊಳ್ತೀನಿ. ಸೊ ಅದು ಸ್ವಲ್ಪ ಕಣ್ಣಿಗೆ ಎನ್ಹ್ಯಾನ್ಸ್ ಕಾಣಿಸುತ್ತಲ್ಲ, ಸೊ ಹಾಗಾಗಿ ನಾನು ಮಸ್ಕಾರ ಅಪ್ಲೈ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮತ್ತು ಕ್ರ್ಯಾಕಿಯಾಗಿ ಕಾಣಿಸಲ್ಲ ಫೇಸ್ ಎಲ್ಲ. ಮತ್ತು ಬಿಸಿಲಿಗೆ ಹೋದ್ರೇನೂ ಅಷ್ಟೇ ಒಂಥರ ಇರಿಟೇಷನ್ ಆಗ್ತಿರುತ್ತೆ. ಹಾಗಾಗಿ ಸಿಂಪಲ್ಲಾಗೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀವಿ. ನಾನಂತೂ ಲಿಪ್ಸ್ಟಿಕ್ ಪರ್ಸನ್. ನನಗೆ ಲಿಪ್ಸ್ಟಿಕ್ ಒಂದಿದ್ರೆ ಸಾಕು, ಯಾವ ಮೇಕಪ್ಪು ಬೇಕಾಗಿಲ್ಲ. ನನಗೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಒಂಥರ ಎಕ್ಸ್ಟ್ರಾ ಕಾನ್ಫಿಡೆಂಟು. ಲಿಪ್ಸ್ಟಿಕ್ ಹೆಂಗಿರುತ್ತೆ ಅಂದರೆ ಫೇಸ್ ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ನಾನು ಬೇರೆ ಏನೂ ಮೇಕಪ್ಪೇ ಬೇಕಿಲ್ಲ. ನನಗೆ ಬೇಕಾದ್ರೆ ಮಸ್ಕಾರ ಬೇಕಿಲ್ಲ, ಐಲೈನರ್ ಬೇಕಿಲ್ಲ, ಏನೂ ಬೇಕಿಲ್ಲ. ಜಸ್ಟ್ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡ್ರು ನಾನು ಮೇಕಪ್ ಮುಗಿಸ್ಬಿಡ್ತೀನಿ. ನನಗೆ ಅಷ್ಟು ಸಿಂಪಲ್ಲಾಗಿ ರೆಡಿ ಆಗೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇಲ್ಲಿ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಇದರಲ್ಲೂ ಅಷ್ಟೇ ನನಗೆ ಲೈಟ್ ಕಲರ್ಸ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಡಾರ್ಕ್ ಕಲರ್ನ ಅಪ್ಲೈ ಮಾಡಿದ್ದೀನಿ. ನನ್ನ ಹತ್ರ ಇರೋದೇ
ಒಂದೇ ಒಂದೋ ಎರಡೋ ಅಷ್ಟೇ, ಅದನ್ನು ಡಾರ್ಕ್ ಶೇಡ್ಸ್ ಇಟ್ಕೊಂಡಿದ್ದೀನಿ, ನಾನು ಯಾವುದೂ ಲೈಟ್ ಶೇಡ್ಸ್ ಇಟ್ಕೊಂಡಿಲ್ಲ. ಸೊ ಅದಾದಮೇಲೆ ಇಲ್ಲಿ ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ತುಂಬ ಕಷ್ಟ ಗುರು ಅಪ್ಲೈ ಮಾಡೋದು. ನಂಗೆ ಕಾಜಲ್ ಅಪ್ಲೈ ಮಾಡಲ್ಲ, ಯಾಕಂದರೆ ನನ್ನದು ವಾಟರ್ ಲೈನ್ ತುಂಬ ಸೆನ್ಸಿಟಿವ್, ನಂಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ, ಕಣ್ಣಲ್ಲಿ ಹಾಗೆ ನೀರು ಬರ್ತಿರುತ್ತೆ. ತುಂಬ ರೇರ್ ನಾನು ಅಪ್ಲೈ ಮಾಡೋದಿಲ್ಲ, ತುಂಬ ರೇರ್ ನಾನು ಅಪ್ಲೈ ಮಾಡೋದು. ನಂದು ಯಾವಾಗಲೂ ಇಷ್ಟಪಟ್ಟು ಹಾಕ್ಕೊಳ್ಳೋದಂದರೆ ಐಲೈನರ್ ಒಂದೇ. ಸೊ ಅದನ್ನು ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ, ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಅದು ಹೇಗೆ ನಾನು ನೀಟಾಗಿ ಹಾಕ್ಕೋಬೇಕು ಅಂದರೂ ಚೂರು ಆಚೆ ಈಚೆ ಆಗೇ ಆಗುತ್ತೆ. ಸೊ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇದನ್ನು ಒಂದು ಹಾಕ್ಕೊಳ್ತೀನಿ, ಯಾಕಂದರೆ ಅಟ್ಲೀಸ್ಟ್ ನಾನು ಇನ್ನು ಕಾಜಲ್ ಅಂತೂ ಹಾಕೋಕ್ಕಾಗಲ್ಲ, ಹಾಗಾಗಿ ಐಲೈನರ್ ಆದರೂ ಹಾಕೋಣ ಅಂತ ಅಷ್ಟೇ. ಅದಾದಮೇಲೆ ಐಬ್ರೋನ ಲೈಟಾಗಿ ಟಚಪ್ ಕೊಡ್ತಾಯಿದ್ದೀನಿ, ಚೂರು ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ, ನಾವು ಚೆನ್ನಾಗಿ ಪ್ರೆಸೆಂಟಬಲ್ ಆಗಿದ್ದರೆ ದೇವ್ರು ಕೂಡ ತುಂಬ ಖುಷಿಯಾಗಿರ್ತಾರೆ ಅಂತ ಅಷ್ಟೇ. ಅದಾದಮೇಲೆ ಬ್ಲಷ್ ಇತ್ತೀಚೆಗೆ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಇದೂ ಅಷ್ಟೇ ನೋಡಿ, ಏನೂ ಮೇಕಪ್ ಬೇಕಿಲ್ಲ, ಜಸ್ಟ್ ಬ್ಲಷ್ನ ನೀವು ಅಪ್ಲೈ ಮಾಡಿದ್ರೆ ಫೇಸ್ ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂದರೆ ಅದನ್ನೇ ನಾನು ಹಾಗೆ ನೋಸಿಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ಬೇರೇನೂ ಮೇಕಪ್ಪೇ ಬೇಕಾಗಿಲ್ಲ, ಬ್ಲಷ್ ಒಂದು ಹಾಕ್ಕೊಂಬಿಟ್ರೆ ಹುಡುಗಿರು ಬ್ಲಷ್ಷು ಮತ್ತು ಲಿಪ್ಸ್ಟಿಕ್ ಒಂದಿದ್ದರೆ ನೋ ಮೇಕಪ್ ರಿಕ್ವೈರ್ಡ್ ಅನಿಸುತ್ತೆ ನನಗಂತೂ. ನಾನು ಇಷ್ಟೇ ಹಾಕ್ಕೊಳ್ಳೋದು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಫೋಟೋಗೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡಿ, ಬ್ಲಷ್ ಹಾಕ್ಕೊಂಡ್ಮೇಲೆ ಎಷ್ಟು ಚೇಂಜ್ ಆಯಿತು ನನ್ನ ಫೇಸ್ ಅಂತ. ಸೊ ನನಗೆ ಬ್ಲಷ್ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಬ್ಲಷ್ ಅಪ್ಲೈ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿ ಆದೆ. ಬೇಗ ಬೇಗ ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ಎಷ್ಟು ಫಾಸ್ಟಾಗಿ ಆಗೋದೋ ಅಷ್ಟು ಫಾಸ್ಟಾಗಿ ರೆಡಿ ಆಗ್ತಿದ್ದೆ ನೋಡಿ. ಅದೇ ಮಿಕ್ಕಿರೋ ಬ್ಲಷ್ನೇ ಹಾಗೆ ಕಣ್ಮೇಲೆ ಜಸ್ಟ್ ಡಬ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಟಚ್ ಬಿಂದಿ ಇಟ್ಟಿದ ತಕ್ಷಣ ಫೇಸೇ ಚೇಂಜ್ ಆಗುತ್ತೆ ಗುರು, ಎಷ್ಟು ಚೆಂದ ಕಾಣುತ್ತೆ ಫೇಸ್ ಅಂದರೆ ಬಿಂದಿ ಇಟ್ಟ ತಕ್ಷಣ. ಇನ್ನು ಅದಕ್ಕೆ ಕುಂಕುಮ ಇಟ್ಟರೆ ಅಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನನ್ನ ಮೇಕಪ್ ಲುಕ್ ಹೇಗಿದೆ ಅಂತ ಹೇಳಿ. ಅದಾದಮೇಲೆ ಬಾಗಿಲಿಗೆ ಕುಂಕುಮ ಇಟ್ಟಿರಲಿಲ್ಲ, ಸೊ ಅದನ್ನು ಮುಗಿಸ್ಕೊಳ್ತಿದ್ದೆ. ದೇವ್ರದ್ದು ಪಾತ್ರೆ ಎಲ್ಲ ನಾನು ರಾತ್ರಿಯೇ ಕ್ಲೀನ್ ಮಾಡಿ ಅದನ್ನು ಪೂಜೆಗೆಲ್ಲ ನಾನು ಅಡಿ ಮಾಡಿಟ್ಟಿದ್ದೆ. ಹಾಗಾಗಿ ಬಾಗಿಲಿಗೆ ಬೆಳಗ್ಗೆ ನಾನು ಅರಿಶಿನ ಕುಂಕುಮ ಹಚ್ಚಿ ಹೂವು ಇಡೋಣ ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಹಾಕ್ಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು ಮಾಡೋಕ್ಕೆ, ಆದರೂ ಚೆನ್ನಾಗಿರುತ್ತೆ. ಸ್ಯಾರಿ ಹಾಕ್ಕೊಂಡಾಗ ಖುಷಿ ಆಗುತ್ತೆ, ಹೆಣ್ಮಕ್ಳಿಗೆ ಅದೇ ಒಂದು ಲಕ್ಷಣ ಅಲ್ವಾ. ಹಾಗಾಗಿ ನಾನು ಕೂಡ ಬೆಳಿಗ್ಗೆನೇ ಬೇಗ ಸ್ಯಾರಿ ಹಾಕ್ಕೊಂಡು ಇದೊಂದು ಕೆಲಸ ಮುಗಿಸಿ ಅದಾದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ. ರಾತ್ರಿಯೇ ಎಲ್ಲ ರೆಡಿ ಮಾಡಿದ್ದರಿಂದ ಬೆಳಗ್ಗೆ ನನಗೇನು ಅಷ್ಟೊಂದು ಟೆನ್ಷನ್ ಆಗಲಿಲ್ಲ. ಸೊ ಬೇಗ ಬೇಗ ಹೂವು ಒಂದು ಹಾಕಿ ಪೂಜೆ ಮಾಡಿಬಿಡೋಣ ಅಂತೇಳಿ ಹೂವು ಎಲ್ಲ ಒಂದಿನ ಮುಂಚೆನೇ ತಂದಿಟ್ಕೊಂಡಿದ್ದೆ. ಸೊ ಇವಾಗ ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಪುಟಾಣಿ ದೇವ್ರದ್ದು ಸ್ಪೇಸ್ ಇರೋದು. ಆ್ಯಕ್ಚುಲಿ ಕಿಚನಲ್ಲಿ ಕೊಟ್ಟಿದ್ದಾರೆ, ಕಿಚನಲ್ಲಿ ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ನನಗೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ಅಲ್ಲಿಡೋಕ್ಕೆ. ಇನ್ನೊಂದು ನನ್ನ ಮಗಳೂ ಅಷ್ಟೇ, ಕೆಳಗಡೆ ಇಟ್ಟರೆ ಗೊತ್ತಲ್ಲ ಅದು ಇದು ಎಳಿತಾ ಇರ್ತಾರೆ, ಹಾಗಾಗಿ ನಾನು ಬೇಡ ಇದು ಚಿಕ್ಕದಾಗೆ ಒಂದು ಸ್ಟ್ಯಾಂಡ್ ಹಾಕಿ ಇಡೋಣ, ಅವಳಿಗೆ ಕೈಗೆ ಸಿಗಬಾರ್ದು ಆ ಥರ ಅಂತ ಹೇಳಿ ಸ್ವಲ್ಪ ಮೇಲಕ್ಕೆ ನಾವು ಅದನ್ನು ಫಿಕ್ಸ್ ಮಾಡಿಸ್ಕೊಂಡಿದ್ವಿ. ಸೊ ಹಾಗಾಗಿ ಇರೋ ಚಿಕ್ಕ ಸ್ಪೇಸಲ್ಲಿ ನಾನು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಜಾಸ್ತಿ ಸ್ಪೇಸ್ ಇಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪನೇ ದೇವ್ರ ಪಾತ್ರೆ ಇಟ್ಕೊಂಡಿರೋದು. ಅದಾದಮೇಲೆ ಬಾಗಿಲಿಗೆಲ್ಲ ಹೂವು ಇಟ್ಟು, ಬಾಗಿಲು ತುಂಬ ಹೈಟಿದೆ, ಕಷ್ಟಪಟ್ಟು ಹೂವು ಇಟ್ಟೆ. ಅದಾದಮೇಲೆ ಹೊಸಲಿಗೆ ಹೂವು ಇಟ್ಟು ಮತ್ತು ಆಚೆ ತುಳಸಿ ಇದೆ, ತುಳಸಿಗೂ ಎಲ್ಲ ಹೂವು ಇಟ್ಟು ಬಂದೆ. ಅದಾದಮೇಲೆ ಪೂಜೆಗೆ ಮಾಡಿಬಿಡೋಣ, ಬೇಗ ಟೈಮ್ ಆಗೋಗಿತ್ತು, ಆಲ್ರೆಡಿ 7:30 ಆಗಿತ್ತು. ಸೊ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಪೂಜೆ ಮುಗಿಸಿ ಹೊರಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ.
ನಿಧಾನಕ್ಕೆ ನೆಮ್ಮದಿಯಾಗಿ ಪೂಜೆ ಮಾಡಿ ಆ ಧೂಪ ಹಾಕಿದ ತಕ್ಷಣ ಮನೆ ವೈಬೇ ಚೇಂಜ್ ಆಗುತ್ತೆ. ಆ ಧೂಪದ ಸ್ಮೆಲ್ಲಿಗೆ ಅಷ್ಟೇ ಒಂಥರ ಮನೆ ಎಲ್ಲ ಗಮ್ಮಂತಿರುತ್ತೆ, ಪಾಸಿಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಸ್ಯಾರಿ ಬಂದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತೊಗೊಂಡಿದ್ದು. ಹೇಗಿದೆ ಈ ಸ್ಯಾರಿ ಅಂತ ಕಮೆಂಟ್ ಮಾಡಿ. ತುಂಬ ಇಷ್ಟಪಟ್ಟು ತೊಗೊಂಡೆ. ಕಾಟನ್ ಸ್ಯಾರೀಸ್ ಆ್ಯಕ್ಚುಲಿ ನಾನು ಇಷ್ಟಪಡಲ್ಲ, ಬಟ್ ಇದು ಮಲ್ಲು ಕಾಟನ್ ಅಂತ ತೊಗೊಂಡೆ. ಸಖತ್ತಾಗಿದೆ, ಕಂಫರ್ಟಬಲ್ ಆಗಿತ್ತು, ಹಾಗಾಗಿ ಇದನ್ನೇ ವೇರ್ ಮಾಡಿ. ಬೆಳಿಗ್ಗೆ ನೋಡಿ ಎಷ್ಟು ಚೆಂದ ಸೌಂಡ್ ಬರ್ತಿದೆ ಬರ್ಡ್ಸ್ದೆಲ್ಲ. ಅದಾದಮೇಲೆ ನಾನು ರಂಗೋಲಿ ಹಾಕಿದ್ದೆ. ನಾನು ರಂಗೋಲಿ ಪರ್ಸನ್ ಅಲ್ಲ, ಹಾಗಾದರೂ ಟ್ರೈ ಮಾಡಿ ನನಗೆ ಎಷ್ಟು ಚೆಂದ ಬರುತ್ತೋ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೆ. ಇದು ನನ್ನ ದೇವ್ರ ಮನೆ ಸ್ಪೇಸು, ಇಷ್ಟೇ ಜಾಗ ಇರೋದು, ಹಾಗಾಗಿ ನಾನು ಇಷ್ಟರಲ್ಲಿ ಎಷ್ಟು ಇಡೋಕ್ಕಾಗತ್ತೆ ಅಷ್ಟನ್ನೇ ಇಟ್ಟಿದ್ದೀನಿ. ಜಾಸ್ತಿ ಎಲ್ಲ ನಾನು ಏನು ಇಡೋಕ್ಕೆ ಹೋಗಿಲ್ಲ. ಸೊ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ಪೂಜೆ ಮಾಡೋವಾಗೂ ಹಿಂಸೆ ಆಗುತ್ತೆ, ಅದಕ್ಕೋಸ್ಕರ. ಆಯ್ತು, ಹೋಗೋಣ ಮಾಮಿಗೆ, ಹೋಗೋಣ ಮಾಮಿಗೆ. ಪಪ್ಪ ಸ್ನಾನ ಆಯಿತು, ಪಪ್ಪ ಸ್ನಾನ ಆಯಿತು. ಓಕೆ ಡನ್. ಬಿಡು ಬಿಡು ಬಿಡು, ಮತ್ತೆ ಗಲೀಜಾಗುತ್ತೆ ಬಿಡು ಕೂದಲೆಲ್ಲ. ಚೆನ್ನಾಗಿದೆಯಾ? ಅದಿಷ್ಟಿದೆ ನನ್ನ ಕುಟ್ಟಿಗೆ. ನಾ ಹಿಂಗೆ ಕೂತ್ಕೊಂಡ್ರೆ ಬಿಡೋವಲ್ಲ ಇಬ್ರು. ಕುಟ್ಟಿ 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 ಬರೀ ತಲ. ನೀನು ಚೈನ್ ತೋರ್ಸವ? ಯಾರೋ ಕೊಡ್ಸಿದ್ ನಿನ್ನ ಚೈನು? ಯಾರು ಕೊಡ್ಸಿದ್ ನಿನ್ನ ಚೈನು? ಮುದ್ದಜ್ಜಿ. ಮುದ್ದಜ್ಜಿ ಕೊಡಿಸ್ತ್ರಾ? ಹೋಗೋಣ ಹೋಗೋಣ ಡನ್. ಅಮ್ಮ ಮಾಡ್ಕೊ. ಆಯ್ತು, ಕನ್ನಡಲ್ಲಿ ನೋಡ್ಕೊಳಕ್ ಬಂದ. ಚೆನ್ನಾಗಿದೆಯಾ? ಸೂಪರ್. ಬಾ ಹೋಗೋಣ, ನಡಿ ನಡಿ ಹೋಗೋಣ, ನಡಿ. ಮಾಮಿಗೆ ಲೇಟ್ ಆಯಿತು, ಬಾ ಬಾ ಅಂತ ಹೇಳ. ಬಾ ಹೋಗೋಣ, ಬಾ. ಸರಿ ಸಾಕು, ಇವಾಗ ನಾವು ಹೋಗ್ಬೇಕು ಮಾಮಿಗೆ. ಕಮ್. ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ಮನೆಯಿಂದನೇ ಹೂವು ತೊಗೊಂಡು ಬಂದಿದ್ದೆ. ಸೊ ಬಾಳೆಹಣ್ಣು ಮತ್ತು ಕಾಯಿ ತೊಗೊಳ್ತಿದ್ದಾರೆ ಮಧು. ಯಾಕಂದರೆ ಜಾಸ್ತಿ ರಶ್ ಇರುತ್ತೆ ಅಂತ ಹೇಳಿ ನಾವು 2 ವೀಲರಲ್ಲೇ ಬಂದಿದ್ದರಿಂದ ನಾನು ಬರೋದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಕ್ಯಾಪ್ಚರ್ ಮಾಡಿಕೊಂಡೆ. ದೇವಸ್ಥಾನದ ಹತ್ರ ನೋಡಿ ನೀಟಾಗೆಲ್ಲ ಪೆಂಡಾಲೆಲ್ಲ ಹಾಕಿ ಚೆಂದ ರೆಡಿ ಮಾಡಿದರು, ಸಖತ್ತಾಗಿ ರೆಡಿ ಮಾಡಿದರು. ಒಳಗಡೆ ಅಂತೂ ಚೆನ್ನಾಗಿತ್ತು. ಕ್ಯೂ ನೋಡಿ ಇಷ್ಟೇ ಇದ್ದಿದ್ದು. ನಾವು ಬೆಳಿಗ್ಗೆ 7:45ಗೇನೋ ರೀಚ್ ಆದ್ವಿ ದೇವಸ್ಥಾನದ ಹತ್ರ. ಇಷ್ಟೇ ಕ್ಯೂ ಇದ್ದಿದ್ದು. ಅದಾದಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡ ಕ್ಯೂ ಆಯಿತು. ನಾವು ಅವಾಗ ಅಂದ್ಕೊಳ್ತಾ ಇದ್ವಿ ನಾವು ಬೇಗ ಬಂದಿದ್ದೆ ಒಳ್ಳೆಯದಾಯಿತು ಅಂತ. ಸೊ ಬೇಗ ಹೋಗಿದ್ದಕ್ಕೆ ನಮಗೆ ಬೇಗ ದರ್ಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಚೆ ಕೊಡಿಸ್ತೀನಿ, ಆಮೇಲೆ ಹೋಗ್ತಾ ತಗೊಂಡೋಗೋಣ. ಹೋಗ್ತಾ ತಗೊಂಡೋಗೋಣ. ಓಕೆ, ಹೋಗ ತಗೊಂಡೋಗ. ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ.
ಇವಾಗ ಏನು ವಿಡಿಯೋ ನೋಡಿದ್ರಿ ಅದು ನನಗೆ ಕಾಣಿಸ್ತಿಲ್ಲ ಅಂತ ಪಾಪ ಮಧು ಹೆಲ್ಪ್ ಮಾಡಿದ್ರು. ಅವ್ರ ಫೋನಿಂದ ನನಗೆ ಕಾಣಿಸೋ ಥರ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನೋಡಿ ನನ್ನ ಮಗಳು, ಅವಳಿಗೆ ಒಳಗಡೆ ಎಲ್ಲ ತುಂಬ ಲೇಟ್ ಆಯ್ತಲ್ಲ, ಹಂಗಾಗಿ ಅವಳಿಗೆ ಬೇಜಾರಾಗ್ತಿತ್ತು. ಸೊ ಫ್ಲವರ್ ಕೊಟ್ಬಿಟ್ಟು ಅವಳಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡಮ್ಮ ಅಂತ ಕೊಟ್ಟೆ. ನೋಡಿ ಅದನ್ನೆಲ್ಲ ಅವ್ರ ಪಪ್ಪನ ತಲೆ ಮೇಲೆ ಹಾಕಿ, ಅವಳಿಗೆ ಅದೇ ಆಟ ಅಷ್ಟೇ. ಮಕ್ಳಿಗೆ ಏನು ಗೊತ್ತಾಗುತ್ತೆ ದೇವಸ್ಥಾನದಲ್ಲಿ ಇದ್ದೀವಿ ಅಂತ, ಅದೇ ಆಟ ಕ್ಯೂ ಕೂಡ ಫಾಸ್ಟ್ ಮೂವಿಂಗ್ ಆಯಿತು. ಅದಾದಮೇಲೆ ಮಹಾಮಂಗಳಾರತಿ ಕೂಡ ಆಯಿತು. ಅದಾದಮೇಲೆ ಫಾಸ್ಟಾಗಿತ್ತು. ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಪ್ರಸಾದ ತಿಂದ್ರು ಹೆಂಗೆ ಉಪವಾಸ ಆಗತ್ತೆ ಮದು? ಮಜೆ ತಾಲ ಬಿಡು, ಇಲ್ಲೂ ಮಜೆ ತಾಲ ಮಾಡ್ತಾಳು. ಹೆಂಗೆ ಹೆಂಗೆ ಹ್ಞೂ ನೋಡಿ ಶಿವನ ದೇವಸ್ಥಾನದಲ್ಲಿ ಕೊಟ್ಟಿದ್ದಿದ್ದು ಪ್ರಸಾದನ ಮಧು ಒಂದನ್ನು ಹಾಗೆ ಇಟ್ಕೊಂಡು ಮನೆಗೆ ಹೋಗಿ ಅವಳಿಗೆ ತಿನ್ನಿಸು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬುಟ್ಟಿಲಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನೋಡಿ ಅಲ್ಲಿ ಅವಳೆ ತೊಗೊಂಡು ತಿಂತವಳೆ. ದೇವಸ್ಥಾನದಲ್ಲಿ ಪೂಜೆ ನಡೀತಿದೆ, ಮಂಗಳಾರತಿ ನಡೀತಿತ್ತು. ಆ್ಯಕ್ಚುಲಿ ಇಲ್ಲೂ ನಮಗೆ ಮಹಾಮಂಗಳಾರತಿ ಸಿಕ್ತು, ಅದು ಒಂದು ಖುಷಿ. ಅದು ನಡೀತಿದ್ರೆ ಇವಳು ಪಾಡಿಗೆ ಇವಳು ತಿಂತಾ ಇದ್ದಾಳೆ, ಇವಳ್ದೇ ಲೋಕ. ಯಾವ್ದು ಬೇಕು ಚಿನಿ? ಯಾವ್ದು ಬೇಕು? ಅವಳಿಗೆ ಆಪ್ಷನ್ಸ್ ಜಾಸ್ತಿ ಆಯಿತು ಮಧು. ನೋಡು ಅವಳೆ ಆಪ್ಷನ್ಸ್ ಜಾಸ್ತಿ ಆಯಿತು, ಎಲ್ಲ ನೋಡ್ತಾವಳೆ. ಯಾವ್ದಾರು ಒಂದು ತಗೋ, ಕಿಚನ್ ಸೆಟ್ ತಗೊಂತೀಯಾ? ಗನ್ ತಗೊಳ್ತೀರ ಮಧು? ಗನ್ನು ಅಲ್ಲ, ಅಷ್ಟೊಂದೆಲ್ಲ ಆಪ್ಷನ್ಸ್ ಇದ್ದಿದ್ದಕ್ಕೆ ನೋಡಿ ಲಾಸ್ಟಿಗೆ ಫೈನಲ್ ಆಗಿ ಇದೊಂದು ಒಂದು ತೊಗೊಂಡ್ಲು. ಅಷ್ಟೇ ಖುಷಿ ಅವಳಿಗೆ, ಬೇರೆ ಏನು ತೊಗೊಳ್ಬೇಕು ಅಂತ ಏನಿಲ್ಲ, ಸುಮ್ಮನೆ ನೋಡಿದ್ಲು ಅಷ್ಟೇ ಅದು ಇದು ಅಂತ. ಅದಾದಮೇಲೆ ಫೈನಲಾಗಿ ಇದು ಒಂದೇ ತೊಗೊಂಡಿದ್ದವಳು. ಇದನ್ನು ತೊಗೊಂಡು ನಾವು ಅಮ್ಮ ಮನೆಗೆ ಹೋದ್ವಿ. ಅಲ್ಲಿ ನನ್ನ ತಂಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ಲು. ಆ್ಯಕ್ಚುಲಿ ಅವಳದು ಕೆಲಸ ಜಾಸ್ತಿ ಇರೋದ್ರಿಂದ ಅವಳದು ಸ್ವಲ್ಪ ಪೂಜೆ ಲೇಟ್ ಆಯಿತು. ಅವಳೆಲ್ಲ ರೆಡಿ ಮಾಡ್ತಾಯಿದ್ಲು. ನಾವು ಸ್ವಲ್ಪ ಅಮ್ಮ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗಿ ಆಮೇಲೆ ಮನೆಗೆ ಬಂದ್ವಿ. ನೋಡಿ ಮನೆಗೆ ಬರೋ ಅಷ್ಟೊತ್ತಿಗೆ ಸ್ಕರ್ಟ್ ತೆಗೆದ್ಬಿಟ್ಟು ನನಗೆ ಬೇಡ ಸಾಕಾಯಿತು ನನಗೆ ಅಂತ ಹೇಳಿದ್ಲು. ನೋಡಿ ಇಷ್ಟೇ ಅವಳದು ಕತೆ. ಮನೆಗೆ ಬಂದಮೇಲೆ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅದಾದಮೇಲೆ ಅವಳನ್ನ ಆಟಾಡೋಕೆ ಬಿಟ್ಟು ನಾನು ಸ್ವಲ್ಪ ರವೆ ಉಂಡೆ ಮಾಡಿಡೋಣ ಅಂತ ಅಂದ್ಕೊಂಡು ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶಿವರಾತ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಹಾಗಾಗಿ ನಾವೇನು ಇವತ್ತು ಉಪವಾಸ ಇದ್ವಿ, ತಿಂತಿರಲಿಲ್ಲ, ಹಾಗೂ ಮಾಡಿಡೋಣ ಅಂತ ಹೇಳಿ ನಾನು ರವೆ ಉಂಡೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇಲ್ಲೇನು ಮಿಸ್ಟೇಕ್ ಮಾಡಿದೆ ಅಂದರೆ ದ್ರಾಕ್ಷಿನ ಲಾಸ್ಟಲ್ಲಿ ಹಾಕಬೇಕಿತ್ತು, ಗೋಡಂಬಿ ಮತ್ತು ಆಲ್ಮಂಡ್ ಸ್ವಲ್ಪ ಫ್ರೈ ಆಗಬೇಕಿತ್ತು. ನಾನೇನು ಮಾಡಿಬಿಟ್ಟೆ, ಬಟ್ಲಲ್ಲಿ ಹಾಗೆ ಇಟ್ಟಿದ್ನಲ್ಲ, ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟೆ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ನಿಧಾನಕ್ಕೆ ಆಗಲಿ, ಎಲ್ಲನೂ ಕರೆಕ್ಟಾಗಿ ಫ್ರೈ ಆಗಲಿ ಅಂತ ಹೇಳಿ ಸ್ಲೋವಾಗೇ ಮಾಡಿಕೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ರವೆ ಕೂಡ ಹುರಿದಿದ್ದಾಗಿತ್ತು. ಇದೂ ಅಷ್ಟೇ, ರವೆ ಎಷ್ಟು ಚೆನ್ನಾಗಿ ಹುರ್ಕೋಬೇಕು ಅಂದರೆ ತೀರಾ ಜಾಸ್ತಿನೂ ಹುರಿಬಾರ್ದು, ತೀರಾ ಕಮ್ಮಿನೂ ಮಾಡಬಾರ್ದು, ನೋಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಅದಾದಮೇಲೆ ಇಲ್ಲಿ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಿರೋದು, ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಇದನ್ನು ಮಾಡೋದು ಕೂಡ ಈಸಿಯಾಗಿ ಮಾಡಿಬಿಡ್ಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸು. ಒಂದು ರವೆ ಬೇಕು, ಚಿರೋಟಿ ರವೆ, ಅದಾದಮೇಲೆ ಡ್ರೈ ಫ್ರೂಟ್ಸ್, ಅದಾದಮೇಲೆ ಒಣ ಕೊಬ್ಬರಿ, ಮತ್ತು ಇಲ್ಲಿ ನಾನು ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಆಗಲ್ಲ ಅಂದರೆ ನೀವು ಕಲ್ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಹಾಲನ್ನ ಲೈಟಾಗಿ ಬಿಸಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಅದೇ ಬಾಣಲಿಯಲ್ಲಿ ರವೆ ಇತ್ತಲ್ಲ ಅದಕ್ಕೆ ಇರೋ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಸ್ ಮಾಡೋವಾಗ ನೋಡಿ ಅದನ್ನು ಹಾಕಾದ್ಮೇಲೆ ಆ ಚಿಕ್ಕ ಬಾಣಲಿಲಿ ತುಪ್ಪ ಇತ್ತಲ್ಲ ಅದೆಲ್ಲ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ರವೆ ಹಾಕಿ ಬಾಡಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಕೆ ಹಾಕ್ಕೊಂಡೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಷ್ಟೊಂದು ತುಪ್ಪ ಅಂತ ಅಷ್ಟೇ.
ಅದಾದಮೇಲೆ ನಾನಿಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಸಕ್ಕರೆ ಪುಡಿನ ನಾನು ಫುಲ್ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಫುಲ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ನೋಡಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನೇನು ಮಾಡಿದೆ, ಫಸ್ಟು ಸ್ವಲ್ಪ ಹಾಕಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಫಸ್ಟೇ ನೋಡಿದೆ ನಾನು, ಸ್ವಲ್ಪ ಟೇಸ್ಟ್ ನೋಡಿ ಸಕ್ಕರೆ ಪುಡಿ ಸಾಕು ಅಂತ ಅನ್ನಿಸ್ತು. ನಾವೆಲ್ಲ ಜಾಸ್ತಿ ಏನು ಸಕ್ಕರೆ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಹಾಲನ್ನ ಚೂರು ಲೈಟಾಗಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ, ತೀರಾ ತೆಳ್ಳಗೂ ಗಟ್ಟಿಗೆ ಆ ಥರ ಎಲ್ಲ ಆಗಂಗಿಲ್ಲ, ಇಷ್ಟು ಉಡುಡಿಯಾಗಿರಬೇಕು. ಸೊ ಇದನ್ನು ನೀವು ಉಂಡೆ ಕಟ್ಟೋಕ್ಕೆ ಬರಬೇಕು. ನೀವು ಕೈಯಲ್ಲಿ ತೊಗೊಂಡು ಗಟ್ಟಿಯಾಗಿ ಮಿದ್ದಿ ನೋಡಿದ್ರೆ ಗೊತ್ತಾಗುತ್ತೆ ಉಂಡೆ ಬರುತ್ತಾ ಇಲ್ವಾ ಅಂತ. ನೋಡಿ ಹಿಂಗೆ ಅಂದಿದ ತಕ್ಷಣ ಒಡೆದೋಯ್ತು. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಾಲಿತ್ತು, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ನೀವು ಚೆನ್ನಾಗಿ ಮಿದ್ಕೊಂಡಷ್ಟು ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ನೀಟಾಗಿ ನೀವು ಉಂಡೆ ಕಟ್ಬೋದು. ಡ್ರೈ ಫ್ರೂಟ್ಸ್ ಇರೋದ್ರಿಂದ ಸ್ವಲ್ಪ ಉಂಡೆ ಕಟ್ಟಾವಾಗ ಆಚೆ ಈಚೆ ಆಗುತ್ತೆ, ಬಟ್ ನಿಧಾನಕ್ಕೆ ಮಾಡ್ಕೊಳ್ಳಿ, ಬರುತ್ತೆ. ಚೆನ್ನಾಗಾಗಿತ್ತು. ನನಗೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಲಾಸ್ಟೆಲ್ಲ ಪ್ರೀವಿಯಸ್ ಇಯರ್ಸ್ ಎಲ್ಲ ನಮ್ಮ ಅತ್ತೆ ಮಾಡಿಕೊಡ್ತಿದ್ರು. ಈ ವರ್ಷ ನಾವು ಇಲ್ಲೇ ಇದ್ವಿ ಬ್ಯಾಂಗ್ಳೂರಲ್ಲಿ, ಹಾಗಾಗಿ ನಾನೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನನಗೂ ಖುಷಿ ಆಯಿತು, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಹಾಳಾಗಿಲ್ಲ, ಚೆಂದ ಬಂತು ಅಂತ ಹೇಳಿ ನನಗೂ ಖುಷಿ ಆಯಿತು. ಅದಾದಮೇಲೆ ಸರಿ ಇರೋದೆಲ್ಲ ಉಂಡೆ ಕಟ್ಟಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲನೂ ಮಾಡಿಡ್ತಾಯಿದ್ದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ರೆಸ್ಟ್ ಮಾಡೋದಷ್ಟೇ ಇದ್ದಿದ್ದು, ಯಾಕಂದರೆ ಉಪವಾಸ ಇರೋದ್ರಿಂದ ಅಡುಗೆ ಏನೂ ಮಾಡೋದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ರವೆ ಉಂಡೆ ಮಾಡಿ ಎತ್ತಿಟ್ಟು ರೆಸ್ಟ್ ಮಾಡೋಕ್ಕೆ ನಾನು ಹೋದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೂಡ ಮಾಡಿ. ಅದಾದಮೇಲೆ ನೋಡಿ ಲಾಸ್ಟಲ್ಲಿ ನಾನು ರವೆ ಉಂಡೆ ಮಾಡೆಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆಯಾ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ, ಖುಷಿ ಆಗುತ್ತೆ. ಯಾಕಂದರೆ ನಾವು ಹಾಕೋ ಎಫರ್ಟ್ಸಿಗೆ ನಿಮ್ಮ ಒಂದು ಕಮೆಂಟ್ಸೇ ನಮಗೆ ತುಂಬ ಒಂದು ಸಪೋರ್ಟಿವ್ ಆಗಿರುತ್ತೆ.